ನಮಸ್ಕಾರ. ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಏಕದಂತ ವಕ್ರತುಂಡ ಗೌರಿ ತನಯ ಅಬ್ಬಬ್ಬಾ, ಈತನನ್ನ ನಮಿಸೋದಕ್ಕೆ ಇರುವುದು ಸಾವಿರಾರು ಹೆಸರುಗಳು. ಮುಕ್ಕೋಟಿ ದೇವತೆಗಳ ಪೈಕಿ ಅಗ್ರ ಸ್ಥಾನದಲ್ಲಿದ್ದಾನೆ ನಮ್ಮ ಗಣಪ. ಆನೆಯಂತ ಸೊಂಡಿಲು, ದೊಡ್ಡ ಕಿವಿಗಳು, ಟೊಳ್ಳು ಹೊಟ್ಟೆ, ತಿಂಡಿಪೋತ ಗಣೇಶ ಅಂತ ಕೂಡ ಕರೆಯಲಾಗುತ್ತೆ. ಆದ್ರೆ ಗಣೇಶನಿಗೆ ಸಾಮಾನ್ಯ ದೇವತೆಗಳಂತೆ ಮುಖ ಇಲ್ಲ, ಬದಲಿಗೆ ಆನೆ ಮುಖ ಇದೆ. ಗಣೇಶನಿಗೆ ಆನೆ ಮುಖ ಹೇಗೆ ಬಂತು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗ್ಯಾರಿಗೂ ಗೊತ್ತಿರದ ಸುದ್ದಿಯನ್ನ ಹೇಳ್ತೀವಿ. ಪರಮೇಶ್ವರ ಗಣೇಶನ ಶಿರವನ್ನ ಕತ್ತರಿಸಿದ್ದು, ನಂತರ ಆನೆಯ ಮುಖವನ್ನ ಹಾಕಿದ್ದು. ಮುಂದೆ ಗಣಪ ಗಜಮುಖನಾಗಿದ್ದು ಇಲ್ಲಿಯವರೆಗೂ ಮಾತ್ರ ನಿಮ್ಗೆ ಗೊತ್ತಿದೆ. ಆದ್ರೆ ಪರಮೇಶ್ವರ ಕೋಪಗೊಂಡು ಕತ್ತರಿಸಿದ ಗಣೇಶನ ತಲೆ ಎಲ್ಲೋಯ್ತು ಅನ್ನೋದು ಗೊತ್ತಿದ್ಯಾ? ಆ ಶಿರ ಇನ್ನೂ ಸುರಕ್ಷಿತವಾಗಿದೆ ಅಂತಂದ್ರೆ ನೀವು ನಂಬ್ತೀರಾ? ಹಾಗಾದ್ರೆ ಬನ್ನಿ, ಗಜಮುಖನ ಶಿರ ಇನ್ನೂ ಸುರಕ್ಷಿತವಾಗಿದ್ಯಾ? ಈಗ ಗಣೇಶನ ಆ ಶಿರ ಎಲ್ಲಿದೆ, ಹೇಗಿದೆ? ಕಲಿಯುಗದಲ್ಲಿ ಗಣೇಶನ ಶಿವ ಕತ್ತರಿಸಿದ ಶಿರ ಏನೆಲ್ಲ ಪವಾಡಗಳನ್ನ ಸೃಷ್ಟಿ ಮಾಡ್ತಾ ಇದೆ ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನೀವು ಗಣೇಶನ ಭಕ್ತರಾಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಗಣೇಶ ಅಂತ ಕಮೆಂಟ್ ಮಾಡಿ. ಹಾಗೂ ಗಣೇಶನಿಗೆ ನಾನಾ ಹೆಸರುಗಳಿವೆ, ನಿಮ್ಗೆ ಯಾವ ಹೆಸರು ಇಷ್ಟ ಅಂತಲೂ ಕಮೆಂಟ್ ಮಾಡಿ. ಭಕ್ತರಿಗೆ ಸಂಕಷ್ಟ ಬಂದಾಗ ವಿಘ್ನೇಶ್ವರ ನಿರ್ವಿಘ್ನವಾಗಿ ಸಾಗಿಸ್ತಾನೆ. ಆದ್ರೆ ಅಂತ ವಿಘ್ನ ವಿನಾಶಕನಿಗೆ ಒಂದು ಘೋರ, ಅದರಲ್ಲೂ ಕಠೋರ ವಿಘ್ನ ಎದುರಾಗಿತ್ತು. ಎಲ್ಲರ ಸಂಕಷ್ಟ ನಿವಾರಿಸ್ತಾ ಇರೋ ಗಣೇಶನನ್ನು ವಿಧಿ ಬಿಟ್ಟಿರ್ಲಿಲ್ಲ. ಅದಕ್ಕೂ ಅಚ್ಚರಿ ಅಂದ್ರೆ ಮುಕ್ಕೋಟಿ ದೇವತೆಗಳಲ್ಲಿ ಅಗ್ರಸ್ಥಾನ ಹಾಗೂ ಅಪಾರ ಶಕ್ತಿಯನ್ನ ಹೊಂದಿರೋ ವಿಘ್ನ ವಿನಾಶಕನಿಗೆ ಆ ಸಂಕಷ್ಟವನ್ನ ಹೆದರಿಸೋದಕ್ಕೆ ಸಾಧ್ಯವಾಗಿರ್ಲಿಲ್ಲ. ಅಷ್ಟಕ್ಕೂ ಆ ಸಂಕಷ್ಟ ಯಾವುದು? ಆ ವಿಘ್ನವನ್ನ ತಂದಿದ್ದಾದ್ರೂ ಯಾರು ಗೊತ್ತಾ? ಬೇದ್ಯಾರೂ ಅಲ್ಲ, ಗಣೇಶನ ತಂದೆ ಸಾಕ್ಷಾತ್ ಪರಮೇಶ್ವರ. ಆ ಸ್ಟೋರಿಯನ್ನ ಸಿಂಪಲ್ ಆಗಿ ಹೇಳ್ತೀವಿ ಕೇಳಿ. ಪುರಾಣಗಳ ಪ್ರಕಾರ ಪಾರ್ವತಿಯು ಸ್ನಾನ ಮಾಡುವಾಗ ತನ್ನ ಮೈಗೆ ಹಚ್ಚಿಕೊಂಡಿದ್ದ ಅರಿಶಿನವನ್ನ ಸ್ವಲ್ಪವೇ ತೆಗೆದು ಒಂದು ಮಾನವಾಕೃತಿಯನ್ನ ಮಾಡಿ ಅದಕ್ಕೆ ಜೀವವನ್ನ ತುಂಬುತ್ತಾಳೆ. ಆ ಮಾನವಾಕೃತಿಯೇ ಬಾಲಕ ಗಣೇಶ. ಒಮ್ಮೆ ತನ್ನ ಕಾಯುವಂತೆ ಅಪ್ಪಣೆ ಮಾಡಿ ಸ್ನಾನಕ್ಕೆ ತೆರಳುತ್ತಾಳೆ ಗಿರಿಜೆ. ಅದೇ ವೇಳೆ ಬಂದ ಶಿವನು ದಾರಿ ಬಿಡುವಂತೆ ಎಷ್ಟು ಕೇಳಿಕೊಂಡ್ರು ತಾಯಿ ಮಾತಿಗೆ ಕಟಿಬದ್ಧನಾಗಿದ್ದಂತಹ ಗಣಪ ಒಂಚೂರು ಶಿವನನ್ನ ಕದಲಲು ಬಿಡೋದಿಲ್ಲ. ಈ ವೇಳೆ ಶಿವ ಮತ್ತು ಗಣೇಶನ ನಡುವೆ ದೊಡ್ಡ ಯುದ್ಧವೇ ನಡೆದೋಗುತ್ತೆ. ಇದರಿಂದ ಸಿಡಿದ ರುದ್ರ ತ್ರಿಶೂಲದಿಂದ ಗಣೇಶನ ತಲೆಯನ್ನೇ ಕತ್ತರಿಸಿ ಬಿಡ್ತಾನೆ. ಸ್ನಾನ ಮುಗಿಸಿ ಬಂದಂತಹ ಗೌರಿ ಶಿರವಿಲ್ಲದ ಗಣೇಶನ ದೇಹ ನೋಡಿ ಕಂಗಾಲಾಗಿ ಅಳುತ್ತಾ ಕುಳಿತು ಬಿಡ್ತಾಳೆ. ಕೊನೆಗೆ ಶಿವನು ಆನೆಯ ಮುಖವನ್ನ ತಂದು ಗಣೇಶನಿಗೆ ಜೋಡಿಸಿ ಜೀವವನ್ನ ತುಂಬುತ್ತಾನೆ. ಅಂದಿನಿಂದ ಬಾಲಕ ಗಣಪ ವಕ್ರತುಂಡನಾಗ್ತಾನೆ. ಇದೆಲ್ಲ ನಿಮಗೆ ಗೊತ್ತೇ ಇದೆ. ಆದ್ರೆ ಅಸಲಿ ಕಥೆ ಶುರುವಾಗೋದೇ ಇಲ್ಲಿಂದ. ಗಣೇಶನಿಗೆ ಆನೆ ತಲೆಯೇನೋ ಬಂತು, ಆದ್ರೆ ಶಿವ ಛೇದಿಸಿದಂತಹ ಗಣೇಶನ ಶಿರ ಎಲ್ಲೋಯ್ತು ಗೊತ್ತಾ? ಇದೇ ಗುಹೆಯಲ್ಲಿ ಗಣೇಶನ ಆ ಮೊದಲ ಶಿರ ಇದೆ. ಇಂದಿಗೂ ಕೂಡ ಜನರು ಗಣೇಶನ ಹಳೆಯ ತಲೆಯನ್ನ ಕಲ್ಲಿನ ರೂಪದಲ್ಲಿ ನೋಡಬಹುದು. ಉತ್ತರಾಖಂಡದ ಪಿಥೋರಗಢ ಜಿಲ್ಲೆಯಲ್ಲಿ ಒಂದು ರಹಸ್ಯ ಗುಹೆ ಇದೆ. ಅದೇ ಪಾತಾಳ ಭುವನೇಶ್ವರ. ಹೆಸರಿಗೆ ತಕ್ಕಂತೆ ಇದು ಪಾತಾಳವೇ ಸರಿ. ಶಿವನ ತ್ರಿಶೂಲದಿಂದ ಚಿಮ್ಮಿ ಹೋದಂತಹ ಗಣೇಶನ ಆ ಮೊದಲ ತಲೆ ಇದೇ ಗುಹೆಯಲ್ಲಿ ಬೀಳುತ್ತೆ. ಹೀಗೆ ಲಿಂಗದಾಕಾರದಲ್ಲಿ ಇರುವ ಈ ಕಲ್ಲಿನ ಮೂರ್ತಿಯೇ ಗಣೇಶನ ಅಂದಿನ ತಲೆ. ಶಿವನು ಕೋಪದಿಂದ ತನ್ನ ತ್ರಿಶೂಲದಿಂದ ಕತ್ತರಿಸಿದ್ದ ಗಣೇಶನ ತಲೆ ಕೊನೆಗೆ ಇಲ್ಲಿಗೆ ಬಂದು ಬಿತ್ತು ಎಂಬ ನಂಬಿಕೆ ಕೂಡ ಇದೆ. ಈ ಗುಹೆಯಲ್ಲಿಯೇ ಅನಾದಿ ಕಾಲದಿಂದಲೂ ಇದೆ ಎಂಬ ನಂಬಿಕೆಗಳು ಕೂಡ ಇದ್ದು, ಇಲ್ಲಿ ಮತ್ತೊಂದು ಅಚ್ಚರಿ ಏನಂದ್ರೆ ಈ ಗಣೇಶನ ತಲೆಯ ಕಲ್ಲಿನ ಮೂರ್ತಿ ವರ್ಷದಿಂದ ವರ್ಷಕ್ಕೆ ತನ್ನ ಆಕಾರದಲ್ಲಿ ಬೆಳವಣಿಗೆ ಕಾಣ್ತಾ ಇದೆ. ಮೇಲೆ ಬ್ರಹ್ಮ ಕಮಲದ ಆಕಾರದಲ್ಲಿರುವ ಕಲ್ಲಿನಿಂದ ಸದಾ ನೀರು ತೊಟ್ಟಿಗ್ತಾ ಇದೆ. ಪ್ರಕೃತಿಯಿಂದ ನಿತ್ಯವೂ ಗಣೇಶನ ಪ್ರಥಮ ಶಿರಕ್ಕೆ ಜಲಾಭಿಷೇಕ ನೆರವೇರುತ್ತೆ ಎಂಬ ನಂಬಿಕೆ ಕೂಡ ಇದೆ. ಈ ಗುಹೆ ಕೇವಲ ಗಣೇಶನ ಪ್ರಥಮ ತಲೆ ದೇವಸ್ಥಾನವಾಗಿ ಮಾತ್ರ ಉಳಿದಿಲ್ಲ, ಇಲ್ಲಿ ಒಟ್ಟು 33 ಕೋಟಿ ದೇವಾನು ದೇವತೆಗಳು ನೆಲೆಸಿದ್ದಾರೆ ಎಂಬ ನಂಬಿಕೆ ಕೂಡ ಇದೆ. ಶಿವನು ಸ್ವತಃ ಇಲ್ಲಿ ಗಣೇಶನ ತಲೆಯನ್ನು ರಕ್ಷಿಸುತ್ತಿದ್ದಾನೆ ಮತ್ತು ನೋಡ್ಕೊಳ್ತಾ ಇದ್ದಾನೆ ಎಂಬ ನಂಬಿಕೆ ಕೂಡ ಇದೆ. ಈ ದೇವಾಲಯದಲ್ಲಿರುವ ಗುಹೆಯು ಕೇವಲ ಗುಹೆಯಾಗಿರದೆ ಅನೇಕ ಗುಹೆಗಳನ್ನ ಸಂಪರ್ಕಿಸುವ ಸಾಲು ಸರಣಿಯಾಗಿದೆ. ನೀವು ಈ ದೇವಾಲಯದ ಆಚೆ ಹೋದ್ರೆ ಕೆಳಗೆ ಇನ್ನೂ ಹೆಚ್ಚಿನ ಗುಹೆಗಳಿವೆ. ಸ್ಥಳೀಯರ ದಂತಕಥೆಯ ಪ್ರಕಾರ ಅವುಗಳ ಮೂಲಕ ಹಾದು ಹೋದ್ರೆ ಕೈಲಾಸ ತಲುಪಬಹುದು ಅಂತ ಹೇಳ್ತಾರೆ. ಈ ಗುಹೆಯಲ್ಲಿ ಪ್ರತಿಷ್ಠಾಪಿಸಲಾಗಿರುವಂತಹ ಗಣೇಶನ ತಲೆಯನ್ನ ಆದಿ ಗಣೇಶ ಅಂತ ಕರೆಯಲಾಗುತ್ತೆ. ಆದಿ ಗಣೇಶನ ತಲೆಯನ್ನ ನೋಡಿದ ನಂತರ ಅವನ ತಲೆಯನ್ನ ಯಾರು ಪೂಜಿಸ್ತಾರೋ ಅವರ ಆತಂಕ ಅಹಂಕಾರ ನಾಶವಾಗುತ್ತೆ ಅಂತ ನಂಬಲಾಗುತ್ತೆ. ಇಲ್ಲಿ ವಿಗ್ರಹದ ರೂಪದಲ್ಲಿ ಇಲಿಯನ್ನ ಕೂಡ ಕಾಣಬಹುದು. ಇನ್ನು ಈ ಗುಹೆ ಸಾಮಾನ್ಯ ಗುಹೆಯಲ್ಲ, ಅಚ್ಚರಿಗಳ ಸರಮಾಲೆಯನ್ನೇ ಬಚ್ಚಿಟ್ಕೊಂಡಿದೆ. ಅಲ್ಲದೆ ಈ ಗುಹೆಯೊಳಗೆ ಹೋದ್ರೆ ಬೇರೆಯದ್ದೇ ಲೋಕಕ್ಕೆ ಹೋದಂತೆ ಭಾಸವಾಗುತ್ತೆ. ಇಲ್ಲಿ ಭೇದಿಸಲಾಗದಷ್ಟು ವಿಸ್ಮಯಗಳು ಅಡಕವಾಗಿದೆ. ಅಚ್ಚರಿ ಅಂದ್ರೆ ಇನ್ನೀವರೆಗೂ ಗಣೇಶನ ಶಿರ ಸುರಕ್ಷಿತವಾಗಿದೆ. ಅದೊಂದು ಶಕ್ತಿ ಗಣೇಶನ ಶಿರವನ್ನ ರಕ್ಷಿಸ್ತಾ ಇದೆ. ಇನ್ನು ಪಾತಾಳ ಭುವನೇಶ್ವರ ಗುಹೆ ಒಂದು ಕೇವಲ ಗುಹೆ ಮಾತ್ರವಲ್ಲ, ಬದಲಾಗಿ ಅನೇಕ ಗುಹಾಲಯಗಳನ್ನೊಳಗೊಂಡ ಅಚ್ಚರಿಯ ತಾಣವಾಗಿದೆ. ಇಲ್ಲಿ ಶಿವನ ಜಟಾಜೂಟಂ, ಶಿವನಿಗೆ ಸುತ್ತುವರೆದಿರುವಂತಹ ನಾಗರಹಾವು, ಐರಾವತ, ಕಲ್ಪವೃಕ್ಷ, ಕಾಮಧೇನು, ಬ್ರಹ್ಮ, ವಿಷ್ಣು, ಮಹೇಶ್ವರ ಹಾಗೂ
33 ಕೋಟಿ ದೇವತೆಗಳ ಆಕಾರವನ್ನ ಇಲ್ಲಿ ಕಾಣಬಹುದಾಗಿದೆ. ವಿಚಿತ್ರ ಅಂದ್ರೆ ಇದನ್ನೆಲ್ಲ ಯಾರು ಕೂಡ ಕೆತ್ತನೆ ಮಾಡಿಲ್ಲ, ಬದಲಿಗೆ ಪ್ರಕೃತಿ ದತ್ತವಾಗಿ ಸೃಷ್ಟಿಯಾಗಿದೆ. ಜೊತೆಗೆ ಗಂಗಾಜಲದ ಸಪ್ತ ಕುಂಡಗಳಿವೆ. ಇನ್ನು ಈ ಗುಹೆಯಿಂದ ಕೈಲಾಸ ಪರ್ವತಕ್ಕೆ ದಾರಿ ಇದೆ, ಆದರೆ ಈ ಮಾರ್ಗವು ಅತ್ಯಂತ ಅಪಾಯಕಾರಿಯಾಗಿದೆ. ಉಸಿರಾಡೋದಕ್ಕೆ ಆಕ್ಸಿಜನ್ ಕೂಡ ಸಿಗದ ಭಯಾನಕವಾದಂತಹ ಮಾರ್ಗವಾಗಿದೆ. ಈ ಗಣೇಶನನ್ನ ಕಾಣಲು ಬಂದ ಅದೆಷ್ಟೋ ಭಕ್ತರು ಮಧ್ಯದಲ್ಲಿಯೇ ಉಳಿದು ಬಿಡ್ತಾರೆ, ಯಾಕಂದ್ರೆ ಅಷ್ಟು ಕಠಿಣವಾದ ಮಾರ್ಗ. ಅಚ್ಚರಿ ಏನಂದ್ರೆ ಈ ಪಾತಾಳ ಭುವನೇಶ್ವರ ಗುಹೆಯೊಳಗೆ 4 ರಹಸ್ಯ ದ್ವಾರಗಳಿವೆ. ಆ ರಹಸ್ಯ ದ್ವಾರಗಳ ಬಗ್ಗೆ ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರಲ್ಲಿ ಮೊದಲನೆಯದ್ದು ಪಾಪದ್ವಾರ. ಈ ದ್ವಾರದ ಹಿಂದಿನ ರಹಸ್ಯ ಅಂದ್ರೆ ತ್ರೇತಾಯುಗದಲ್ಲಿ ರಾವಣಾಸುರ ಮರಣದ ನಂತರ ಈ ಪಾಪದ್ವಾರವು ಮುಚ್ಚಿ ಹೋಯ್ತಂತೆ, ಅಂದ್ರೆ ಪಾಪಗಳೆಲ್ಲ ಈ ದ್ವಾರದಲ್ಲಿ ಮುಚ್ಚಿ ಹೋಗಿದ್ಯಂತೆ. ಇನ್ನು ಎರಡನೆಯದ್ದು ರಣದ್ವಾರ. ರಣ ಅಂದ್ರೆ ಯುದ್ಧ. ಈ ದ್ವಾರದ ರಹಸ್ಯ ಏನಂದ್ರೆ ದ್ವಾಪರ ಯುಗದಲ್ಲಿ ನಡೆದ ಮಹಾಭಾರತ ಯುದ್ಧದ ನಂತರ ರಣದ್ವಾರವು ಮುಚ್ಚಿ ಹೋಯ್ತಂತೆ. ಹೆಣ್ಣಿಗಾಗಿ ನಡೆದ ಕುರುಕ್ಷೇತ್ರ ಯುದ್ಧವು ಈ ದ್ವಾರದಲ್ಲಿ ಮುಚ್ಚಿ ಹೋಗಿದೆ ಅಂತ ಹೇಳಲಾಗುತ್ತೆ. ಇನ್ನು 3 ಮತ್ತು 4ನೇ ದ್ವಾರ ಧರ್ಮದ್ವಾರ ಮತ್ತು ಮೋಕ್ಷ ದ್ವಾರ. ಈ ದ್ವಾರಗಳ ಮೂಲಕ ಪ್ರವೇಶ ಮಾಡಿದ್ರೆ ನಿಮಗೆ ಪಾತಾಳ ಲೋಕಕ್ಕೆ ದಾರಿ ಸಿಗುತ್ತೆ. ಅಲ್ಲದೆ ಈ 2 ದ್ವಾರಗಳು ಕಲಿಯುಗದ ಸಂಕೇತವಾಗಿತ್ತು. ಒಂದು ವೇಳೆ ಕಲಿಯುಗ ಅಂತ್ಯಗೊಂಡ್ರೆ ಈ 2 ದ್ವಾರಗಳು ಮುಚ್ಚಿ ಹೋಗುತ್ತೆ ಅಂತ ಸ್ಕಂದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆಯಂತೆ. ಇದಲ್ಲದೆ ಮೊದಲೇ ಹೇಳಿದಂತೆ ಈ 4 ದ್ವಾರಗಳನ್ನ ಬಿಟ್ಟು ಇಂತಹ ಅದೆಷ್ಟೋ ಗುಹೆಗಳು ಈ ಪಾತಾಳ ಭುವನೇಶ್ವರದಲ್ಲಿದೆ. ಜೊತೆಗೆ ಕೈಲಾಸ ಪರ್ವತಕ್ಕೆ ಹೋಗುವ ರಹಸ್ಯವಾದ ಮಾರ್ಗವೊಂದು ಈ ಪಾತಾಳ ಭುವನೇಶ್ವರ ದೇವಾಲಯದ ಗುಹೆಯಲ್ಲಿದೆಯಂತೆ. ಇನ್ನು ಪಾತಾಳ ಭುವನೇಶ್ವರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಹಿಂದಿನ ಕಾಲದಲ್ಲಿ ಈ ಗುಹೆಗೆ ಯಾರು ಕೂಡ ಭೇಟಿ ಕೊಡ್ತಾ ಇರಲಿಲ್ಲ. ಈ ಗುಹೆ ಇರೋದು ಕೂಡ ಅನೇಕರಿಗೆ ಗೊತ್ತಿರಲಿಲ್ಲ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಮೊದಲ ಬಾರಿಗೆ ಈ ಗುಹೆಯನ್ನ ಪತ್ತೆ ಮಾಡಿ ಇದಕ್ಕೆ ಹೊಸ ಕಾಯಕಲ್ಪವನ್ನ ಕೊಟ್ರು. ಅಂದಿನಿಂದ ಜನರಿಗೆ ಈ ಗುಹೆ ಬಗ್ಗೆ ಮಾಹಿತಿ ಸಿಕ್ತು. ಪಾತಾಳ ಭುವನೇಶ್ವರವನ್ನ ತಲುಪಬೇಕಾದ್ರೆ ಅತ್ಯಂತ ಕಡಿದಾದ ಹಾದಿಯಲ್ಲಿ ಸಾಗುತ್ತಾ ಹೋಗ್ಬೇಕು. ಒಂದು ಬಾರಿ ಒಬ್ಬರಿಗೆ ಮಾತ್ರ ಹೋಗುವಷ್ಟು ಜಾಗವಿರುವ ಗುಹೆ ಇದು. ಭೂಮಿಯಿಂದ ಸುಮಾರು 90 ಮೀಟರ್ ಆಳದಲ್ಲಿದೆ. ಅಲ್ಲಿ ಒಂದು ಜಾಗದಲ್ಲಿ ಗಣಪನ ಶಿರ ನಮಗೆ ಕಾಣಿಸುತ್ತೆ. ಇನ್ನು ಪಾತಾಳ ಭುವನೇಶ್ವರದ ಬಗ್ಗೆ ಸ್ಕಂದ ಪುರಾಣದಲ್ಲಿ ಒಂದು ಪೌರಾಣಿಕ ಕಥೆ ಇದೆ. ಹಿಂದಿನ ಕಾಲದಲ್ಲಿ ಈ ಗುಹೆಗೆ ಯಾರು ಕೂಡ ಭೇಟಿ ಕೊಡ್ತಾ ಇರಲಿಲ್ಲ. ಈ ಗುಹೆ ಇರೋದು ಕೂಡ ಅನೇಕರಿಗೆ ಗೊತ್ತಿರಲಿಲ್ಲ. 8ನೇ ಶತಮಾನದಲ್ಲಿ ಶಂಕರಾಚಾರ್ಯರು ಮೊದಲ ಬಾರಿಗೆ ಗುಹೆಯನ್ನ ಪತ್ತೆ ಮಾಡಿ ಇದಕ್ಕೆ ಹೊಸ ಕಾಯಕಲ್ಪವನ್ನ ಕೊಟ್ರು. ಅಂದಿನಿಂದ ಜನರಿಗೆ ಈ ಗುಹೆ ಬಗ್ಗೆ ಮಾಹಿತಿ ಸಿಕ್ತು. ಪಾತಾಳ ಭುವನೇಶ್ವರವನ್ನ ತಲುಪಬೇಕಾದ್ರೆ ಅತ್ಯಂತ ಕಡಿದಾದ ಹಾದಿಯಲ್ಲಿ ಸಾಗುತ್ತಾ ಹೋಗ್ಬೇಕು. ಒಂದು ಬಾರಿ ಒಬ್ಬರಿಗೆ ಮಾತ್ರ ಹೋಗುವಷ್ಟು ಜಾಗವಿರುವ ಗುಹೆ ಇದು. ಭೂಮಿಯಿಂದ ಸುಮಾರು 90 ಮೀಟರ್ ಆಳದಲ್ಲಿದೆ. ಅಲ್ಲಿ ಒಂದು ಜಾಗದಲ್ಲಿ ಗಣಪನ ಶಿರ ನಮಗೆ ಕಾಣಿಸುತ್ತೆ. ಅದೇನೇ ಆಗಲಿ ಇದೊಂದು ದೇವಾನುದೇವತೆಗಳ ನೆಲೆಬೀಡು ಅಂತಂದ್ರೆ ತಪ್ಪಾಗೋದಿಲ್ಲ. ಯಾಕಂದ್ರೆ ಈ ಗುಹೆಯಲ್ಲಿ 33 ಕೋಟಿ ದೇವತೆಗಳು ಇದ್ದಾರೆ. 1191ರ ವರ್ಷದಿಂದಲೂ ಇಲ್ಲಿನ ಶಿವಲಿಂಗಕ್ಕೆ ಪೂಜೆಗಳು ನಡೀತಾ ಇವೆ. ಜೊತೆಗೆ ಗಣೇಶನ ಶಿರ ಇನ್ನೂ ಇಲ್ಲೇ ಸುರಕ್ಷಿತವಾಗಿರುವುದು ಒಂದು ಅಚ್ಚರಿಯೇ ಸರಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರಿ ಫಸ್ಟ್ ಟ್ಯೂಬ್ ಕನ್ನಡ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದ.